ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಡೆಗೂ ರಾಜ್ಯ ಬಿಜೆಪಿ ತುಂಬಾ ಸೀರಿಯಸ್ ಆಗಿ ಸ್ಟೆಪ್ ಇಟ್ಟಿದೆ. ರಾಜ್ಯ ಬಿಜೆಪಿ ಇಷ್ಟು ಸೀರಿಯಸ್ ಆಗಿ ಏನಾದರೂ ಹೆಜ್ಜೆ ಇಡುತ್ತೆ ಅಂದ್ರೇನೆ ಆಗತ್ತಾ ಇವ್ರ ಹತ್ರ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗೋಕ್ಕೆ ಅಂತ ಅನುಮಾನಿಸಬೇಕಾದಂಥ ಪರಿಸ್ಥಿತಿ ಅನ್ನೋದು ಬಿಜೆಪಿ ಒಳಗಡೆನೇ ಆಗಾಗ ಸಿಡಿಯುವಂಥ ಅಸಮಾಧಾನ. ನಮ್ಮವ್ರು ಏನೂ ಮಾಡ್ತಿಲ್ಲ, ಇಚ್ಛಾಶಕ್ತಿ ಕೊರತೆ ಅಂತ. ಆದರೆ ಫಾರ್ ದ ಫಸ್ಟ್ ಟೈಮ್ ಅಂತ ಹೇಳಬಹುದು ತುಂಬ ಸೀರಿಯಸ್ ಆಗ್ತಿದೆ. ರಾಜ್ಯವ್ಯಾಪಿ ಸರ್ಕಾರದ ವಿರುದ್ಧ ಒಂದು ಬಿಗ್ ಸ್ಟೆಪ್ ತಗೊಂಡಿರೋದು. ಇದೇ ಹೊತ್ತಲ್ಲಿ ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ KPSC ಮೇಲೆ ಇಡಿ ದಾಳಿಯಾಗಿದೆ. ಮಹತ್ವದ ಡೆವಲಪ್ಮೆಂಟ್ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈ ಶಿವಶಂಕರಪ್ಪ ಸಾಹುಕಾರ್ KPSC ಅಕ್ರಮದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರುವಂಥ ವ್ಯಕ್ತಿ. 80 ಲಕ್ಷ 90 ಲಕ್ಷ 1 ಕೋಟಿ 2 ಕೋಟಿ ತನಕನೂ ಲಂಚ ಹೊಡಿತಿದ್ದ. ಒಂದು ಹುದ್ದೆಗೆ ಪಶುವೈದ್ಯಾಧಿಕಾರಿದು ಒಂದು ಸೀಟಿಗೆ ಎಷ್ಟೆಷ್ಟು ಅನ್ನೋದೆಲ್ಲ ಹೊರಗಡೆ ಬಂತು. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದು ಆಯಿತು. ಆತನ ಸಂಬಂಧಪಟ್ಟ ಬೇರೆ ಬೇರೆ ಜಾಗಗಳ ಮೇಲೆ ಇಡಿ ರೇಡ್ ಆಗಿದೆ. ರಾಜ್ಯದ ಇತಿಹಾಸದಲ್ಲೇ ಫಸ್ಟ್ ಟೈಮ್ KPSC ಕಚೇರಿ ಒಳಗಡೆನೂ ಇಡಿ ಹೋಗಿ ದಾಳಿ ಮಾಡಿದೆ. ಹಲವಾರು ಅಧಿಕಾರಿಗಳ ತಂಡ ಏಕಕಾಲಕ್ಕೆ ಆ ವ್ಯಕ್ತಿಗೆ ಸಂಬಂಧಪಟ್ಟ ವಿವಿಧ ಸ್ಥಳಗಳಲ್ಲಿ ರೇಡ್ ಮಾಡಿರೋದು. ಹೇಗೆ ಸಂಬಂಧಿಕರಿಗೆ, ತನಗೆ ಬೇಕಾದವ್ರಿಗೆ ಮತ್ತು ದುಡ್ಡಿಗೆ ಭ್ರಷ್ಟಾಚಾರ ಅಲ್ಲಿ ಎಗ್ಗಿಲ್ಲದೆ ತಾಂಡವವಾಡಿದೆ ಅನ್ನೋದು ಈ ಒಂದು ತಿಂಗಳಿಂದ ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡ್ತಿದೆ. ಅಲ್ಲಿ CJP ಹೋರಾಟ, ನೀಟ್ ಲೀಕು. ಆದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಅದನ್ನು ಯಾಕೆ ಹೆಡೆಮುರಿ ಕಟ್ತಾ ಇಲ್ಲ? ಯಾಕೆ KPSCಯ ವಿರುದ್ಧ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳೋಕ್ಕಾಗ್ತಿಲ್ಲ? CID ಕೊಟ್ಟು ಕೈ ತೊಳ್ಕೊಂಡ್ರೆ ಸಾಕಾ? ಇದು CBIಗೆ ಹೋಗಬೇಕು, ಸ್ವತಂತ್ರ ತನಿಖೆ ಆಗಬೇಕು, ನ್ಯಾಯಾಂಗ ತನಿಖೆ ಆಗಬೇಕು ಅಂತಿರೋ ಹೊತ್ತಲ್ಲೇ ಇಡಿ ದಾಳಿ. BJಪಿಗರು ಶಭಾಷ್ ಅಂತಿದ್ದಾರೆ. ಇದು ಅತ್ಯುತ್ತಮವಾದದ್ದು. ಈಗ ಬರುತ್ತೆ ನೋಡಿ, ಇಡಿ ದಾಳಿ ಆಗಿರೋದ್ರಿಂದ KPSC ಒಳಗಡೆನೂ ನುಗ್ಗಿರೋದ್ರಿಂದ ಬರೀ KPSC ಒಳಗಿರೋರ್ಗಲ್ಲ, ಬೇರೆ ಬೇರೆಯವ್ರಿಗೆ ಇದು ಲಿಂಕ್ ಆಗುತ್ತೆ ಅಂತಿದ್ದಾರೆ. ಇದು ರಾಜ್ಯದ ಇತಿಹಾಸದಲ್ಲೇ ಮೊದಲು. KPSC ಅಕ್ರಮ ಯಾವತ್ತೂ ಇದ್ದಿದೆ, ಬಟ್ ಈ ಮಟ್ಟಿಗೆ ಆಗಿದೆ ಅಂದರೆ ಇಲ್ಲಿ ತುಳುಕ್ತಿದೆ. ದುಡ್ಡಿನ ರಾಶಿ ತುಂಬಿಕೊಂಡು ಬಾಚ್ಕೊಂಡು ಹೋಗಿರೋದು. ಹಲವರಿಗೆ ಇದು ಲಿಂಕ್ ಇದೆ, ದೊಡ್ಡವ್ರಿಗೆ, ಸರ್ಕಾರಕ್ಕೂ ಕೂಡ ಅಂತ BJಪಿಗರು ಆರೋಪ ಮಾಡಿದ್ರು. ಈಗ ಅದು ಮತ್ತೊಂದು ಮೆಗಾ ಟ್ವಿಸ್ಟ್ ಅನ್ನ ಪಡ್ಕೊಳ್ತಿದೆ ಇಡಿ ದಾಳಿಯ ಮೂಲಕ. ಇನ್ನೊಂದು ಕಡೆ BJP ಬಿಗ್ ಸ್ಟೆಪ್ ಏನು? ಇತ್ತೀಚೆಗಿನ ದಿನಗಳಲ್ಲೇ BJP ಬಿಗ್ ಸ್ಟೆಪ್ ಇದು. ನಾಗೇಂದ್ರ ರಾಜೀನಾಮೆಗೆ BJP ಬಹಳ ಗಂಭೀರ ಸ್ವರೂಪದ ಹೋರಾಟವನ್ನು ರಾಜ್ಯವ್ಯಾಪಿ ಶುರು ಮಾಡಿದೆ. ಜಿಲ್ಲಾವಾರು ಪ್ರೊಟೆಸ್ಟ್ ಆಗ್ತಿದೆ, ನುಗ್ಗುತ್ತಿದ್ದಾರೆ BJP ಕಾರ್ಯಕರ್ತರು. ಅದು ಹೆಂಗೆ ಸದನ ನಡೆಸ್ತಿರೋ ನೋಡೋಣ. ಪದೇ ಇಲ್ಲಿ ಜಸ್ಟ್ ಲೈಕ್ ಅಲ್ಲಿ ಪಾರ್ಲಿಮೆಂಟ್ ಸೆಷನ್ ನಡೆಯೋಕೆ ಬಿಡ್ಲಿಲ್ವಲ್ಲ ಕಾಂಗ್ರೆಸ್, ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಅಂತ. ಈಗ ಬಹುಶಃ ಕೇಂದ್ರ ಸರ್ಕಾರದ ಆದೇಶನೂ ಇರುತ್ತೆ. ನಿಮಗೆ ಧೈರ್ಯ ಇದ್ರೆ, ತಾಕತ್ತಿದ್ರೆ ತೋರಿಸಿ. ಅಲ್ಲಿ ಅವ್ರು ಏನು ಮಾಡಿದ್ರು ಅದರ ಅರ್ಧ ಇಲ್ಲಿ ಮಾಡಿ ತೋರಿಸಿ ಅನ್ನುವಂಥ ಆದೇಶ ಆದಂಗೆ ಕಾಣಿಸ್ತಿದೆ. ಸದನ ನಡೆಯೋಕೆ ಬಿಡ್ತಿಲ್ಲ BJP. ಕರ್ನಾಟಕದಲ್ಲಿ ಅಧಿವೇಶನ ನಡೆಯೋದಕ್ಕೆ ಬಿಡ್ತಿಲ್ಲ. ಏನೂ ನಡೀತಿಲ್ಲ. ಶುರುವಾಗಿ ಈಗ ಆಯ್ತಲ್ಲ 3 ದಿನ, ಏನೂ ನಡೆಯೋದಕ್ಕೆ ಬಿಡ್ತಿಲ್ಲ BJP. ಪದೇ ಮುಂದೂಡಿಕೆ ಆಗ್ತಿದೆ. ಚಾಮರಾಜನಗರದೊಂದು ಕೇಸ್ ಬಂದ್ಬಿಡ್ತು ಮಧ್ಯೆ. ಅದಕ್ಕಿಂತ ಈಗ ಗಂಭೀರವಾಗಿ ಎತ್ಕೊಂಡಿರೋದು ಸದನದ ಒಳಗಡೆ ಹೊರಗಡೆ ನಾಗೇಂದ್ರ ಕೇಸು. ಸಿಂಪಲ್ ಲಾಜಿಕ್ಕು ಇದು. DK ಶಿವಕುಮಾರ್ ಮತ್ತು ಕಾಂಗ್ರೆಸ್ ಅಕ್ಸೆಪ್ಟ್ ಮಾಡಿಕೊಳ್ಳೇಬೇಕಾದ ವಿಚಾರ. ಅವತ್ತು ಸಿದ್ದರಾಮಯ್ಯನವರು ಈ ಅಕ್ರಮ ಆಗಿರೋದನ್ನು ಒಪ್ಕೊಂಡಿದ್ರು. ಸೆಷನ್ ಒಳಗಡೆ 120-170 ಕೋಟಿ ಅಲ್ಲ, 89 ಕೋಟಿ ಏನೋ ಅಕ್ರಮ ಆಗಿದೆ ಅನ್ನೋ ಲೆಕ್ಕ ಹೇಳಿದ್ರು ಅವರು. ಸೊ ಅಕ್ರಮ ಆಗಿರೋದನ್ನು CM ಒಪ್ಕೊಂಡಿದ್ರು. ಆಮೇಲೆ ಈ ನಾಗೇಂದ್ರ ರಾಜೀನಾಮೆಯಾಗಿ ಅರೆಸ್ಟು ಆಯಿತು. ಇನ್ನು ಕೇಸ್ ಮುಗಿದಿಲ್ಲ. ಈ ಕೇಸಲ್ಲಿ ಕ್ಲೀನ್ ಚಿಟ್ ಸಿಕ್ಕಿಲ್ಲ. SIT ಕೊಟ್ಟಿರ್ಬೋದು, ಬಟ್ SITನೇ ಅಲ್ವಲ್ಲ, ಈಗ CBIಗೆ ಹೋಗಿದೆ. ಚಾರ್ಜ್ ಶೀಟ್ ಇದೆ, ಇಡಿ ಇದೆ, ಸಾಕ್ಷಿಗಳ ಸಮೇತ ಕೋರ್ಟ್ಗೆ ಹೋಗಿ ಹೈಕೋರ್ಟಲ್ಲಿ ಕೇಸು ಆಗ್ತಾ ಇರೋವಾಗ, CBIಗೆ ಹೋಗಿರೋವಾಗ, ಇಡಿಯಲ್ಲಿರೋವಾಗ ಅದು ಹೆಂಗೆ ನೀವು ಮತ್ತೆ ತಗೊಂಡ್ರಿ? ಈಗ ರಾಜೀನಾಮೆ ಪಡ್ಕೊಂಡಿದ್ದು ಇದೇ ಸರ್ಕಾರ ಅಂದಮೇಲೆ ಇನ್ನೂ ಕೇಸಲ್ಲಿ ಕ್ಲೀನ್ ಆಗೋಕ್ಕಿಂತ ಮುಂಚೆ ತಗೊಳ್ಳೋಕೆ ಅರ್ಹತೆಯೇ ಇಲ್ಲ ಇವ್ರಿಗೆ ಅಲ್ವಾ? SIT ಕೊಟ್ಟಿದೆ ಕ್ಲೀನ್ ಚಿಟ್ಟು ಅನ್ನೋದು ಒಂದು ಎಕ್ಸ್ಪ್ಲನೇಷನ್ನೇ ಅಲ್ಲ. ಯಾಕೆಂದರೆ ಬೇರೆ ತನಿಖೆಗೆ ಹೋಗಾಗಿದೆ ಅದು ಹೈಕೋರ್ಟ್ ಆದೇಶದ ಮೇರೆಗೆ. ಹೈಕೋರ್ಟ್ಗೆ ಬೆಲೆ ಕೊಡಲ್ವಾ ಹಾಗಾದರೆ? ಸೊ ಹೈಕೋರ್ಟ್ ಆದೇಶ ಆಗಿದೆ. ಈ ಕೇಸು ಗಂಭೀರ ಹಂತಕ್ಕೆ, ಒಂದು ಅತ್ಯಂತ ಪ್ರಮುಖ ಹಂತಕ್ಕೆ ಹೋಗಿ ತಲುಪಿರುವಾಗ ನೀವೇ ತಪ್ಪು ಅಂತ ರಾಜೀನಾಮೆ ಕೊಟ್ಟ ನಾಗೇಂದ್ರನ್ನ ಹೆಂಗೆ ಮತ್ತೆ ವಾಪಸ್ ತಗೊಂಡ್ರಿ? BJP ಕೇಳ್ತಿರೋದು ಸಿಂಪಲ್ಲು. ಅದು ಯಾವ ರೀತಿ ಸದನ ನಡೆಸ್ತಿರೋ ನೋಡೇ ಬಿಡೋಣ. ಯಾವ ಕಾರಣಕ್ಕೂ ಸದನ ನಡೆಯಲ್ಲ, ನಡೆಯಕ್ಕೆ ಬಿಡಲ್ಲ.
ಈಗ ವಿಜಯೇಂದ್ರ ಹೇಳ್ತಾ ಇರೋದು, ಆರ್ ಅಶೋಕ್ ಅವರು ಹೇಳ್ತಿರೋದಲ್ಲ ಇಷ್ಟೇ, KPSC ಬಹಳ ದೊಡ್ಡ ಅಕ್ರಮ, ಅದು ಚರ್ಚೆ ಆಗಬೇಕು, ಜ್ವಲಂತ ಸಮಸ್ಯೆಗಳಿವೆ, ರೈತರ ಸಮಸ್ಯೆ ಇದೆ, ಬರ, KPSC ಬಿಡದಿ ವಿಚಾರ ಎಲ್ಲ ಚರ್ಚೆಗೆ ಅವಕಾಶ ಬೇಕೇ ಬೇಕು. ರಾಜ್ಯದ ಪರ ಧ್ವನಿ ಎತ್ತೋದಕ್ಕೆ ಈ ಸರ್ಕಾರಕ್ಕೆ ಮನಸ್ಸಿದ್ರೆ ನಾಗೇಂದ್ರ ರಾಜೀನಾಮೆ ಆಗಲಿ, ಇಲ್ಲಾಂದರೆ ಸದನ ನಡೆಯಲ್ಲ. ಸದನ ನಡೆದ್ರೆ ತಾನೇ ಇದೆಲ್ಲ ಚರ್ಚೆ ಆಗೋದು. ಯಾವ ಕಾರಣಕ್ಕೂ ಒಬ್ಬ MLAನೂ ಬಿಡಲ್ಲ ಸದನ ನಡೆಯೋಕ್ಕೆ ಅನ್ನುವಂಥ ಶಪಥ ಮಾಡಿದೆ BJP. ಫಾರ್ ದಿ ಫಸ್ಟ್ ಟೈಮ್ ತುಂಬ ಸೀರಿಯಸ್ ಆಗಿ ನಡೀತಿರೋದು. ಓಕೆ, ಆಗಲೂ ನಾಗೇಂದ್ರ ರಾಜೀನಾಮೆ, ಮೂಡ ಪಾದಯಾತ್ರೆ ಮಾಡಿಲ್ವಾ? ಮಾಡಿದ್ದಾರೆ. ಬಟ್ ಈಗ ಒಂಥರ ಈ ಜಿಲ್ಲಾವಾರು ಹೋರಾಟ ಎಲ್ಲ ಮಾಡ್ತಿರೋದು ನೋಡಿದ್ರೆ BJP ನ್ಯಾಷನಲ್ ಲೆವೆಲಲ್ಲಾದಂಥ ಹೋರಾಟದ ಇನ್ಸ್ಪಿರೇಷನ್ನ ತೊಗೊಂಡಿದೆಯಾ ಗೊತ್ತಿಲ್ಲ. ಒಟ್ಟಿನಲ್ಲಿ ತುಂಬ ಸೀರಿಯಸ್ ಆಗಿ ಹೋರಾಟ ಆಗ್ತಿದೆ ರಾಜ್ಯವ್ಯಾಪಿ. ನಾಗೇಂದ್ರ ತಲೆದಂಡ ಆಗಲೇಬೇಕು ಅಂತ CMಗೀಗ ಕುತ್ತಿಗೆಗೆ ಬರ್ತಿದೆ. ಅದು ಹೆಂಗೆ ಮಾಡ್ತೀರಿ? ಒಂದೇ ಒಂದು ಲಾಜಿಕ್ ಹೇಳಿ, ನೀವು ಈ ಕಾರಣಕ್ಕೆ ನಾಗೇಂದ್ರ ವಾಪಸ್ ತಗೊಂಡ್ವಿ ಅಂತ. ಸಾಧ್ಯನೇ ಇಲ್ಲ, ಯಾಕಂದರೆ ನಿಮ್ಮ ಸರ್ಕಾರ ಕಿತ್ತು ಬಿಸಾಕಿರೋದು. ನಾಗೇಂದ್ರಾಗ ಸಂಕಷ್ಟ ಎನಿ ಟೈಮ್ ಎದುರಾಗಬಹುದು. ಸೊ ಫಸ್ಟು ನಾಗೇಂದ್ರ ಕಿಕ್ ಔಟ್ ಆಗಬೇಕು, ವಜಾ ಆಗಬೇಕು ಅನ್ನೋದಷ್ಟೇ ಇಲ್ಲಿ ಬೇಡಿಕೆ. ನೋಡಿ, ನಾವು ಈ ಮಂತ್ರಿಯನ್ನ ರಾಜೀನಾಮೆಯನ್ನ ಇದೇ ಸದನದಲ್ಲಿ ಸಿದ್ದರಾಮಯ್ಯನವರು ತಗೊಂಡಿದ್ದಾರೆ. ಇದೇ ಸದನದಲ್ಲಿ ಸಿದ್ದರಾಮಯ್ಯನವರು ಮಂತ್ರಿ ರಾಜೀನಾಮೆ, ಹಣ 187 ಕೋಟಿ ಲೂಟಿ ಆಗಿರೋದು ಈ ಸದನದಲ್ಲಿ ಒಪ್ಪಿಗೆ ಆಗಿದೆ. ಅದಾದ್ಮೇಲೆ ರಾಜೀನಾಮೆ ಕೊಟ್ಟರು, ಒಪ್ಕೊಂಡಿದ್ದಾರೆ. ಈಗ ಮತ್ತೆ ಅವ್ರನ್ನ ನೀವು ಮಂತ್ರಿ ಮಾಡಿದ್ರೆ ಈ ಸದನಕ್ಕೆ ಏನ್ ಗೌರವ ಬರ್ತದೆ? ತೆಗೆದಿದ್ದು ಯಾಕೆ? ಅವ್ರನ್ನ ತೆಗೆದಿದ್ದು ಯಾಕೆ, ಸೇರ್ಸ್ಕೊಂಡಿದ್ದು ಯಾಕೆ ಅಂತ ಹೇಳ್ಬೇಕಲ್ಲ ಸದನಕ್ಕೆ. ಸರ್ಕಾರಕ್ಕೆ ಗೌರವ ಇದೆಯಾ? 187 ಕೋಟಿ ಲೂಟಿ ಆಗಿರೋದು ನಿಜ. 187 ಕೋಟಿ ಲೂಟಿ ಆಗಿರೋದು ಸೇರ್ಬೇಕಾಯ್ತು ಹಣ. ಹೆಂಗ್ ಕೇಳ್ತಾರ ನಾವು ಈ ಸದನ? ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಸದನ ನಡೆಯಕ್ಕೆ ಬಿಡಲ್ಲ, ಸದನ ನಡೆಯಕ್ಕೆ ಬಿಡಲ್ಲ ನಾವು ಯಾವುದೇ ಕಾರಣಕ್ಕೂ. ಹಾಗಾಗಿ ಈ ಸಚಿವರನ್ನ, ಸನ್ಮಾನ್ಯ ನಾಗೇಂದ್ರ ಅವ್ರನ್ನ ಮುಖ್ಯಮಂತ್ರಿಗಳು ಈ ತಕ್ಷಣ ಅವ್ರನ್ನ ವಜಾ ಮಾಡಬೇಕು. ವಜಾ ಮಾಡೋರ್ಗೂ ಯಾವುದೇ ಕಲ್ಲಪ್ಪಗಳು ನಡಿಬಾರದು. ಏನು ಉತ್ತರ ಕೊಡ್ತೀರಿ? ಅವರ ರಾಜೀನಾಮೆ 187 ಕೋಟಿ ಅಲ್ಲ, 87 ಕೋಟಿ ಭ್ರಷ್ಟಾಚಾರ ಆಗಿದೆ, ಹಣ ದುರುಪಯೋಗ ಆಗಿದೆ, ಹಣ ಬಳಕೆ ಆಗಿದೆ, ಹಣ ಟ್ರಾನ್ಸ್ಫರ್ ಆಗಿದೆ ಅಂತ ಈ ಸದನದಲ್ಲೇ ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ. ಒಪ್ಪಿ ಅದರ ಆಧಾರಿತವಾಗಿ ಅವ್ರ ರಾಜೀನಾಮೆ ಕೊಡುವಂತದ್ದಾಗಿದೆ. ಈಗ ಮತ್ತೊಮ್ಮೆ ಚಾರ್ಜ್ ಶೀಟ್ ಅಲ್ಲಿ ನಂಬರ್ ಒನ್ ಆಪಾದಿತರು ನಾಗೇಂದ್ರ ಅವರು, ನಂಬರ್ 1 ಆಪಾದಿತರು. ಯಾವ ರೀತಿ ಪರಿಶಿಷ್ಟ ಪಂಗಡ ಜನರಿಗೆ ನ್ಯಾಯ ಕೊಡಕ್ಕಾಗತ್ತೆ? ಪರಿಶಿಷ್ಟ ಪಂಗಡ ಜನರಿಗೆ ಪ್ರತಿನಿಧಿಸುವಂತ ವ್ಯಕ್ತಿ, ಆ ಜನಾಂಗಕ್ಕೆ ಅನ್ಯಾಯ ಮಾಡುವಂತ ವ್ಯಕ್ತಿನ ಮತ್ತೊಮ್ಮೆ ಹೇಗೆ ಸಚಿವರಾಗ್ತಾರೆ? ಇದ್ಯಾವುದಕ್ಕೂ ಗೌರವ ಇಲ್ವಾ? ಗೌರವ ಇಲ್ವಾ? ಪೀಠದ ಗಮನಕ್ಕೆ ತರ್ತಾ ಇದ್ದೇನೆ. ತಾವು ದಯವಿಟ್ಟು ಇದನ್ನ ಪರಿಶೀಲನೆ ಅಧ್ಯಕ್ಷರು ಇದ್ರ ಬಗ್ಗೆ ತಮ್ಮ ರೂಲಿಂಗ್ ಕೊಡಬೇಕು. ರೂಲ್ ನಂಬರ್ 328 ನೋ ಅಲಿಗೇಷನ್ ಆಫ್ ಎ ಡಿಫಾಮೇಟರಿ ಆರ್ ನಾಗೇಂದ್ರನ ವಜಾ ಮಾಡಿ, ನಾಗೇಂದ್ರನ ವಜಾ ಮಾಡಿ, ನಾಗೇಂದ್ರನ ವಜಾ ಮಾಡಿ. ಲೂಟಿ ಲೂಟಿ ಹಕ್ಕಿಲ್ಲ. ಲೂಟಿ 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 ಕರ್ನಾಟಕದ ವಿಧಾನಸಭೆಯಲ್ಲಿ ಒಬ್ಬ ಕಳಂಕಿತ ಕರ್ನಾಟಕದ ಟ್ರೆಜರಿಯಿಂದ 187 ಕೋಟಿ ಲೂಟಿ ಹೊಡೆದು ಎಸ್ಟಿಗಳಿಗೆ ಸೇರ್ಬೇಕಾಗಿದ್ದಂತ ಹಣ ಅದನ್ನ ಅವರ ಕುಟುಂಬದವರಿಗೆ ಬಳ್ಳಾರಿಯ ಎಲೆಕ್ಷನ್ಗೆ ತಗೊಂಡೋಗಿರುವಂತದ್ದು ಈಗಾಗಲೇ ಮಾಡಿರೋ ತನಿಖಾ ಸಂಸ್ಥೆ ಇಡಿಯಿಂದ CBI 4 ಕೇಸ್ಗಳು, ಲೋಕಾಯುಕ್ತದಲ್ಲಿ 4 ಕೇಸ್ಗಳಿದೆ. ಆ 4 ಕೇಸ್ನಲ್ಲಿ ಮೊದಲ ಅಪರಾಧಿ ನಾಗೇಂದ್ರ ಅವರು. ಹಿಂದೆ ಸಿದ್ದರಾಮಯ್ಯ ಅವರಿದ್ದಾಗ ನಾವು ಹೋರಾಟ ಮಾಡಿದಾಗ ರಾಜ್ಯವ್ಯಾಪಿ ಹೋರಾಟ ಮಾಡಿದ್ರಿ. ಅಧಿವೇಶನದಲ್ಲೂ ಸುಮಾರು 2-3 ಗಂಟೆಗಳ ಕಾಲ
ಕಾಲ ನಾನೇ ಚರ್ಚೆ ಮಾಡಿದ್ದೀನಿ, ನಮ್ಮ ಸದಸ್ಯರೆಲ್ಲ ಒಂದು 2 ದಿನ ಚರ್ಚೆ ಆಗಿದೆ. ಆಗ ರಾಜೀನಾಮೆ ಕೊಟ್ರು ಸಿದ್ದರಾಮಯ್ಯನವರು, ಇವರ ರಾಜೀನಾಮೆಯನ್ನ ತಗೊಂಡ್ರು. ಈಗ ಅದೇ ವ್ಯಕ್ತಿಯನ್ನ ಯಾವುದೇ CBI ಕೋರ್ಟ್ ಆಗ್ಲಿ ED ಕೋರ್ಟ್ ಆಗ್ಲಿ ಇವ್ರಿಗೆ ಕ್ಲೀನ್ ಚಿಟ್ ಕೊಟ್ಟಿಲ್ಲ, ಜೈಲಲ್ಲಿ ಇದ್ದು ಬಂದ್ರು. ಇವ್ರ ಮೇಲೆ 34 ಕೇಸ್ ಇದೆ, ಈಗಲೂ ಕರಪ್ಷನ್ ಕೇಸ್ಗಳು, ಮೈನಿಂಗ್ ಕೇಸ್ ಇದೆ. ಇಷ್ಟಿದ್ರು ಕೂಡ ಕಾಂಗ್ರೆಸ್ಸಿನ ಹೈಕಮಾಂಡ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇವ್ರನ್ನ ಮತ್ತೆ ಕ್ಯಾಬಿನೆಟ್ಗೆ ಸೇರ್ಸೋಕೆ ಅವಕಾಶ ಮಾಡಿಕೊಟ್ಟಿದ್ದು. ಈ 187 ಕೋಟಿ ಹಣ ಕೇಂದ್ರದ ಕಾಂಗ್ರೆಸ್ ನಾಯಕರಿಗೆ ಹೋಗಿದೆ, ಅದಕ್ಕೋಸ್ಕರ ಅವರು ಇವ್ರನ್ನ ಮಂತ್ರಿ ಮಾಡಿದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಇದು ಪ್ರೂವ್ ಆಗ್ಬೇಕೀಗ. ಕಾಂಗ್ರೆಸ್ ಅವರು ಹೈಕಮಾಂಡ್ ದುಡ್ಡು ತಗೊಂಡಿಲ್ಲ ಅಂದ್ರೆ, 187 ಕೋಟಿಯಲ್ಲಿ ಅವ್ರ ಶೇರ್ ಇಲ್ಲ ಅಂದ್ರೆ ಇವ್ರನ್ನ ಯಾಕೆ ತಗೊಬೇಕಾಯ್ತು ಮಂತ್ರಿಮಂಡಲಕ್ಕೆ? ಇವತ್ತು ತಗೊಳ್ಳೋ ಮುಖಾಂತರ ಇಡೀ ಅಧಿವೇಶನ ನಾವು ಬರಗಾಲದ ಬಗ್ಗೆ ಚರ್ಚೆ ಮಾಡಬೇಕಾಯ್ತು, ಬಿಡದಿ ಟೌನ್ಶಿಪ್ ಬಗ್ಗೆ ಚರ್ಚೆ ಮಾಡಬೇಕಾಯ್ತು, KPSC ಹಗರಣ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿ ಮೋಸ ಮಾಡಿ ಸರ್ಕಾರ ಲಂಚ ಗುಣಿತದಿಂದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದಿರ್ಬೋದು, ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಹಣನೂ ಸರಿಯಾಗಿ ಕೊಡ್ತಾ ಇಲ್ಲ, 5,000 ಕೋಟಿ ಹಣನ ಲೂಟಿ ಮಾಡಿದ್ದಾರೆ, ಅದರಲ್ಲೂ ಲೂಟಿ. ಇವೆಲ್ಲ ಚರ್ಚೆ ಆಗ್ಬೇಕಾಯ್ತು. ನಾವು ಕಾತರದಿಂದ ಕಾಯ್ತಾ ಇದ್ರೆ, ಆದ್ರೆ ಸರ್ಕಾರ ಅವ್ಯಾವುದು ಚರ್ಚೆಗೆ ಬರಬಾರ್ದು, ನಾಗೇಂದ್ರನನ್ನ ಕ್ಯಾಬಿನೆಟ್ ತಗೊಂಬಿಟ್ರೆ ಈ ಚರ್ಚೆ ಎಲ್ಲ ಬರಲ್ಲ ಅಂತೇಳಿ ಪ್ರೀ ಪ್ಲಾನ್ ಮಾಡಿ ನಾಗೇಂದ್ರನ್ನ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಮಂತ್ರಿ ಮಾಡಿರೋದು ನೋಡಿದ್ರೆ ಇದರಿಂದ ದೊಡ್ಡ ಷಡ್ಯಂತ್ರ ಇದೆ. ಹಣ ತಗೊಂಡು ಮಾಡಿರೋದು ಪ್ರೂವ್ ಆಗ್ತಾ ಇದೆ. ನಾವು ಯಾವುದೇ ಕಾರಣಕ್ಕೂ ನಾವು ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಿ, ಅವ್ರನ್ನ ಮಂತ್ರಿಮಂಡಲದಿಂದ ವಜಾ ಮಾಡಿದ್ದೆ ಯಾಕೆ, ಇವಾಗ ತಗೊಳ್ತಾ ಇರೋದು ಯಾಕೆ? ಇದಕ್ಕೆ ಉತ್ತರ ಕೊಡಿ. ನಾವು ಚರ್ಚೆ ಮಾಡಕ್ ರೆಡಿ ಇದ್ದೀರಿ. ಚರ್ಚೆ ಮಾಡಕ್ ಮುಂಚೆ ಅವರು ರಾಜೀನಾಮೆ ತಗೊಂಡ್ಲಿ, ಆಮೇಲೆ ನಾವು ಚರ್ಚೆಗೆ ನೋಟಿಸ್ ಕೊಡ್ತೀರಿ. ಇಲ್ಲ ಅಂದ್ರೆ ಸದನವನ್ನ ನಡೆಯಕ್ಕೆ ನಾವು ಬಿಡಲ್ಲ ಅನ್ನೋ ತೀರ್ಮಾನವನ್ನ ನಮ್ಮ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಇವತ್ತು ಚರ್ಚೆ ಆಗ್ಬೇಕಾಗಿದೆ. ಬರವೂ ಸೇರಿದಂತೆ KPSC ಹಗರಣ ಇರ್ಬೋದು, ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ಬೇಕು ಅನ್ನುವ ಇಚ್ಛಾಶಕ್ತಿ ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನಾರು ಇದ್ರೆ ಮುಲಾಜಿಲ್ದೇನೆ ನಾಗೇಂದ್ರ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ತತ್ಕ್ಷಣ ಸದನದಲ್ಲಿ ಚರ್ಚೆ ಮಾಡಬೇಕು. ಚರ್ಚೆ ಮಾಡಿದ ನಂತರ ತೀರ್ಮಾನ ಮಾಡ್ತೇವೆ ಅನ್ನೋ ಮಾತನ್ನ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ನಾಗೇಂದ್ರ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗಲೇ ಎಲ್ಲವೂ ಕೂಡ ಸಮಗ್ರವಾಗಿ ಚರ್ಚೆ ಆದ ನಂತರವೇ ಅವರು ಮಂತ್ರಿ ಸ್ಥಾನದಿಂದ ಕೈ ಬಿಡಲಾಯಿತು ಹಿಂದಿನ ಸಿದ್ದರಾಮಯ್ಯನವರ ಅವಧಿಯಲ್ಲಿ. ಹಾಗಾಗಿ ಚರ್ಚೆ ಮಾಡೋದಕ್ಕೆ ಏನೂ ಉಳಿದಿಲ್ಲ ನಾಗೇಂದ್ರ ಅವ್ರ ಬಗ್ಗೆ. ಹಾಗಾಗಿ ಬಂಡತನವನ್ನ ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಸಚಿವರನ್ನ ನಾಗೇಂದ್ರ ಅವ್ರನ್ನ ಕೈ ಬಿಡಬೇಕು. ಬರ, KPSC, ಬಿಡದಿ ವಿಚಾರ ಇರ್ಬೋದು, ನೈಸ್ ಟೌನ್ಶಿಪ್ ಇರ್ಬೋದು, ಎಲ್ಲಾ ವಿಚಾರಗಳಿಗೆ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು. ತತ್ಕ್ಷಣ ಅವ್ರನ್ನ ಕ್ಯಾಬಿನೆಟ್ ಇಂದ ಕೈ ಬಿಡಬೇಕು ಅಂತ ಹೇಳಿ ಮತ್ತೊಮ್ಮೆ ಇವತ್ತು ನಾವು ಆಗ್ರಹವನ್ನು ಪಡಿಸ್ತಾ ಇದ್ದೇವೆ. 100 ಕೋಟಿ ಅಕ್ರಮ ಮಾಡಿರುವಂತಹ ಸಮುದಾಯಕ್ಕೆ, ST ಸಮುದಾಯಕ್ಕೆ ಘೋರ ಅನ್ಯಾಯ ಮಾಡಿರುವಂತಹ ನಾಗೇಂದ್ರ ಉತ್ತರವನ್ನ ಈ ಸದನ ಬಯಸೋದಿಲ್ಲ. ಸೊ ಕಿತ್ತು ಬಿಸಾಕಿ. ಹೋರಾಟ ಜೋರಾಗಿದೆ. ತಲೆದಂಡ ಆಗೋ ತನಕ ಇಡೀ ಅಧಿವೇಶನ ಬಲಿಯಾದರೂ ಪರವಾಗಿಲ್ಲ, ಬಿಡಲ್ಲ ಅಂತ. ಸೊ DK ಶಿವಕುಮಾರ್ ಅವ್ರಿಗೆ ಆರಂಭದಲ್ಲಿ ಎಲ್ಲ ಚೆನ್ನಾಗಿತ್ತು. ಪರಿಷತ್ ಎಲೆಕ್ಷನ್ ಗೆದ್ರು, ಬಿಡದಿ ಟೌನ್ಶಿಪ್ ಅಲ್ಲೂ ಕೂಡ ಸೆಡ್ ಹೊಡೆದ್ರು. ಬಟ್ ಈಗ ಉಸಿರುಗಟ್ಟಿಸುವಂಥ ಬೆಳವಣಿಗೆ ಆಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ DK ಶಿವಕುಮಾರ್ ಅವ್ರಿಗಿದು ಸಂಕಷ್ಟವನ್ನು ತಂದಿಟ್ಟಿದ್ದು. ನಾಗೇಂದ್ರ ರಾಜೀನಾಮೆ ಅನಿವಾರ್ಯವಾಯ್ತಾ? ಅನಿವಾರ್ಯ ಅಂದರೆ ಇದು ಎಷ್ಟರ ಮಟ್ಟಿಗೆ ಅಂದರೆ ಈ ವಿಚಾರಕ್ಕೆ ಬೇರೆ ಉರುಳುಗಳು ಬಿಗಿ ಆಗ್ತಾ ಹೋಗ್ಬಹುದು ಆಮೇಲೆ. ಹಾಗಾಗಿ ಅಟ್ಲೀಸ್ಟ್ ನಾಗೇಂದ್ರ ರಾಜೀನಾಮೆ ತಗೊಂಡ್ರೆ ಸುಮ್ಮನಾದರೂ ಆಗ್ತಾರೆ ಅನ್ನೋ ಮಟ್ಟಿಗೆ DK ಶಿವಕುಮಾರ್ ಅವರು ಅನಿವಾರ್ಯವಾಗಿ ಸ್ಟೆಪ್ ತಗೊಳ್ಬೇಕಾಗತ್ತೆ. ಅಷ್ಟು ದೊಡ್ಡ ಹೋರಾಟವನ್ನು ಫಾರ್ ದಿ ಫಸ್ಟ್ ಟೈಮ್ BJP ಈಗ ರೂಪಿಸಿರೋದು. ಕಾದು ನೋಡಬೇಕು ಈ ಅಧಿವೇಶನ ಮುಗಿಯೋದ್ರೊಳಗೆ ಏನಾಗುತ್ತೆ ಅನ್ನೋದನ್ನು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.